ನಾಯಕತ್ವದಲ್ಲಿ ಜಾತ್ಯತೀತ ಜನತಾದಳದ ಏನು ಸದಸ್ಯರುಗಳು ಅವರ ಸಹಕಾರ, ಹರೀಶ್ ಗೌಡರು ತಾಲೂಕು ಅಧ್ಯಕ್ಷರು ಅವರು ಬಂದಿದ್ದಾರೆ ಮತ್ತು ನಮ್ಮ ಪಕ್ಷದ ಎಲ್ಲ ಸದಸ್ಯರುಗಳು ಕೂಡ ಸರ್ವಾನುಮತದಿಂದ ಅವಿರೋಧವಾಗಿ ಬಹಳ ಒಳ್ಳೆಯ ಕಾರ್ಯಕರ್ತರು, ಯುವ ಮುಖಂಡರು ಆಗಿದ್ದಂಥ ಬಂತಿ ವೆಂಕಟೇಶ್ ಅವರು ಇವತ್ತು ಉಪಾಧ್ಯಕ್ಷರಾಗಿರುವಂಥದ್ದು ಬಹಳ ಸಂತೋಷ ಮತ್ತು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಎರಡೂ ಪಕ್ಷದ ಎಲ್ಲ ಸದಸ್ಯರಿಗೂ ಕೂಡ, ನಮ್ಮ ಅಧ್ಯಕ್ಷರಿಗೆ, ನಮ್ಮ ಶಾಸಕರ ಮುತುವರ್ಜಿ ಮತ್ತು ಅವರ ನಾಯಕತ್ವದಿಂದ ಇವತ್ತು ವಿರೋಧ ಪಕ್ಷದವರು ಕ್ಯಾಂಡಿಡೇಟ್ ಕೂಡ ಹಾಕಲಿಕ್ಕೆ ಅವ್ರ ಕೈಲಿ ಆಗಲಿಲ್ಲ. ಸೊ ಅಷ್ಟರ ಮಟ್ಟಿಗೆ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ರಾಜಕೀಯ ಹಿಡಿತವನ್ನು, ಎರಡೂ ಪಕ್ಷಗಳ ಒಂದು ಸಂಬಂಧವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ನಮ್ಮ ಶಾಸಕರು ಮತ್ತು ಆ ಪಕ್ಷದ ಮುಖಂಡರುಗಳಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸರ್ SR ವಿಚಾರವಾಗಿ ನಿನ್ನೆ ಎರಡು ಪಕ್ಷಗಳು ಕೂಡ ಸಭೆ ನಡೆದಿದೆ. ಇದ್ರ ವಿಚಾರವಾಗಿ ಅವರು ಸಾಮಾನ್ಯ ಜನರ ಓಟನ್ನ ಕೇಳ್ತಾ ಇದೆ ಬಿಜೆಪಿ ಅಂತ ಆರೋಪ ಮಾಡ್ತಾ ಇದ್ದಾರೆ, ಎಲೆಕ್ಷನ್ ಕಮಿಷನ್ ಜೊತೆ ಗೂಡಿ ಅಂತ. ಅಲ್ಲ ನೋಡ್ರಿ, ಇದೇನು ಕಣ್ಮುಚ್ಚಿ ಯಾರಿಗೂ ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬೂತ್ನಲ್ಲಿ ಎಲ್ಲ ಪಕ್ಷಗಳ BLA2 ಇದ್ದೇ ಇರ್ತಾರೆ ಅಲ್ವಾ? ಕಾಂಗ್ರೆಸ್ನವರು ಇರ್ತಾರೆ, ಜನತಾದಳದವರು ಇರ್ತಾರೆ, ಭಾರತೀಯ ಜನತಾ ಪಕ್ಷದವರು ಇರ್ತಾರೆ. ಇವರು ಬರೀ ಕಾರ್ಯಕರ್ತರು BLA2ಗಳು ಮಾತ್ರ ಇರೋದಿಲ್ಲ, ಸರ್ಕಾರಿ ಅಧಿಕಾರಿ ಇರ್ತಾರೆ, BLO ಅಲ್ವಾ, ಬೂತ್ ಲೆವೆಲ್ ಆಫೀಸರ್. ಸೊ ಅವ್ರು ಎಲ್ರಿಗೂ ತೋರಿಸಿ ಯಾರು ಸಾವಾಗಿದೆ ಅಂಥವರ ಹೆಸರನ್ನು ತೆಗಿತಾರೆ. ಸಾವಾಗಿರೋರ್ದು ಇರಬೇಕಾ ಮತಪಟ್ಟಿಯಲ್ಲಿ, ಅದನ್ನು ತೆಗಿತಾರೆ. ಯಾರು ಬೇರೆ ದೇಶದಲ್ಲಿ ನೆಲೆಸಿರ್ತಾರೆ, ಬೇರೆ ಊರಿನಲ್ಲಿ ನೆಲೆಸಿರ್ತಾರೆ, ಅಂಥವ್ರ ಹೆಸರು ಇಲ್ಲೂ ಇದ್ದು ಅಲ್ಲೂ ಇರಬೇಕಾ, ಎರಡು ಕಡೆ ಇರಬೇಕಾ, ಅದನ್ನು ತೆಗಿತಾರೆ. ಇದನ್ನು ಬಿಟ್ಟು ಆ ಗ್ರಾಮದಲ್ಲಿರುವಂಥವ್ರು, ಆ ಬೂತಲ್ಲಿರ್ತಕ್ಕಂಥವ್ರನ್ನ ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗಿದ್ರೆ ಬೇರೆ ಪಕ್ಷದವರು ಕಂಪ್ಲೇಂಟ್ ಮಾಡಲ್ವಾ? ಹಾಗಾಗಿ ಇದು ದುರುದ್ದೇಶದಿಂದ ಕೊಡ್ತಾ ಇರ್ತಕ್ಕಂಥ ಹೇಳಿಕೆ. ಬಿಟ್ಟರೆ ಕಾಂಗ್ರೆಸ್ನವರು ಅವರು ಚುನಾವಣೆಯಲ್ಲಿ ಈಗಲೇ ಸೋತಿದ್ದೀವಿ ಅಂತೇಳಿ ಅವ್ರು ಅರ್ತಿರೋದ್ರಿಂದ ನಾಳೆ ಸೋಲಿನ ಪರಾಮರ್ಶೆ, ನಾಳೆ ಸೋಲಿಗೆ ಏನ್ ಕಾರಣ ಕೊಡ್ಬೋದು ಅಂತೇಳಿ ಈಗಲೇ ಹುಡುಕೊಳ್ತಾವ್ರಷ್ಟೇ. ಬಿಜೆಪಿ ಕ್ಯಾಂಡಿಡೇಟ್ಸ್ ಎಲ್ಲಿ ಕಡಿಮೆ ಅಂತರದಿಂದ ಗೆದ್ದಿದಾರೋ ಅಂತ ಪ್ರದೇಶಗಳನ್ನ ಪಾಯಿಂಟ್ ಔಟ್ ಮಾಡಿ ಅಲ್ಲಿ SIR ಜಾರಿಗೆ ತರುವಂತ ಕೆಲಸ ಆಗ್ತಿದೆ. SIR ಇದು ಮೊದಲನೇ ಸಲಿ ಅಲ್ಲ, ದೇಶದಲ್ಲಿ ಅದು ಕಾಲಕ್ರಮೇಣ ಆಗ್ತಾ ಬಂದಿದೆ, ಈಗಲೇ ಡಿಲೇ ಆಗಿದೆ ಇದು. ಹಾಗಾಗಿ ಈಗ ಯಾವ ಸರ್ಕಾರ ಕೇಂದ್ರದಲ್ಲಿದ್ರೂ ಕೂಡ ಇದು ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಕ್ರಮ ಇದು. ಹಾಗಾಗಿ ಈಗ ಆಗ್ತಾ ಇದೆ, ಇದಾಗಲೇಬೇಕು. ಕಾಂಗ್ರೆಸ್ ಇರಲಿ, BJP ಇರಲಿ, ಇನ್ನೊಂದು ಪಕ್ಷ ಇರಲಿ, ಇದಾಗಲೇಬೇಕು. ಈ ದೇಶದ ಸೆನ್ಸಸ್ ಆಗಬೇಕು, ಈ ದೇಶದ ಡಿಲಿಮಿಟೇಷನ್ ಆಗಬೇಕು ಮತ್ತು ಕರೆಕ್ಟ್ ಆಗಿರುವಂಥ ಒಂದು ವೋಟರ್ ಲಿಸ್ಟ್ ಆಗಲೇಬೇಕು. ಅದು ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು. ತಪ್ಪಾದರೆ ಅವರಿಗೆ ಕೋರ್ಟ್ಗೆ ಹೋಗ್ಲಿಕ್ಕೂ ಅವಕಾಶ ಇದೆ, BLOಗೆ ಹೋಗಿ ಹೇಳಲಿಕ್ಕೆ ಅವಕಾಶ ಇದೆ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಹತ್ರ ಹೋಗಿ ಹೇಳಲಿಕ್ಕೆ ಅವಕಾಶ ಇದೆ, ಎಲ್ಲವೂ ಇದೆ. ಇವೆಲ್ಲವೂ ಬಿಟ್ಟು ಅವ್ರು ಏನ್ ಮಾಡ್ತಾ ಇದ್ದಾರೆ, ಮಾಧ್ಯಮದ ಮುಂದೆ ಸುಳ್ಳು ಹೇಳೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸತತವಾಗಿ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ, ತೈಲ ಬೆಲೆ ಬಗ್ಗೆ ಏನು? ಸತತವಾಗಿ ಎಷ್ಟು ವರ್ಷದಿಂದ ಆಗ್ತಾ ಇದೆ? ಕಳೆದ 1.5 ತಿಂಗಳಿಂದ ಆಗ್ತಾ ಇದೆ, ಅಥವಾ 1 ತಿಂಗಳಿಂದ ಆಗ್ತಾ ಇದೆ. ಏನ್ ನಡೀತಾ ಇದೆ ಇವಾಗ? ದೀಪಾವಳಿ ಪಟಾಕಿ ಹೊಡಿತಾರ? ಪಂಚರಾಜ್ಯ ಚುನಾವಣೆ ಅವಾಗ ನಡೀಲಿಲ್ರಿ ಯುದ್ಧ ನಡೀತಾ ಇರೋದೇ ಇವಾಗ ಅಲ್ವಾ? ಏಪ್ರಿಲ್ ಇಂದ ಯುದ್ಧ ನಡೀತಾ ಇದೆ. ಇರಾನ್ ಮೂಲಕನೇ ನಮಗೆ ಬಹುಪಾಲು ಕಚ್ಚಾ ತೈಲ ಹಡಗುಗಳೆಲ್ಲ ಅದರಲ್ಲಿ ಬರ್ತಾ ಇದ್ದಿತ್ತು, ಕಂಟೈನರ್ಸ್ ಎಲ್ಲ ಅದರಲ್ಲಿ ಬರ್ತಾ ಇತ್ತು. ಈಗ ಇವತ್ತು ಅನೇಕ ದೇಶಗಳಿಗೆ ಎಷ್ಟಾಗಿದೆ ಅನ್ಕೊಂಡಿದ್ರಿ? ಈಗ 300 ರೂಪಾಯಿ ಆಗಿದೆ ಕೆಲವು ದೇಶಗಳಲ್ಲಿ, ಕೆಲವು ದೇಶದಲ್ಲಿ 400 ರೂಪಾಯಿ 1 ಲೀಟರ್ ಆಗಿದೆ. ನಮ್ಮ ದೇಶದಲ್ಲಿ ಎಷ್ಟಿದೆ? ಮತ್ತೆ BJP ರೂಲ್ಡ್ ಸ್ಟೇಟ್ಸ್ ಇದೆಯಲ್ಲ, ಅಲ್ಲಿ ಯಾಕೆ ಕಡಿಮೆ ಇದೆ? ಈ ದೇಶದಲ್ಲಿ ಕಾಂಗ್ರೆಸ್ ಆಳ್ವಿಕೆ ಇರತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ಜಾಸ್ತಿ ಮಾಡಿದ್ದಾರೆ? 107 ರೂಪಾಯಿ 108 ರೂಪಾಯಿ ಇದೆ ಕರ್ನಾಟಕದಲ್ಲಿ, ಯಾಕೆ ಜಾಸ್ತಿ ಇದೆ?
ರಾಜಸ್ಥಾನ ನೋಡಿ, ಮಧ್ಯಪ್ರದೇಶ ನೋಡಿ, ಉತ್ತರ ಪ್ರದೇಶ ನೋಡಿ, ಅಲ್ಲಿ ಕಡಿಮೆ ಇರೋದೇನು, ಇಲ್ಲಿ ಜಾಸ್ತಿ ಇರೋದೇನು? ನೀವು ಕಡಿಮೆ ಮಾಡಿ. ಅಲ್ಲಿ ಇವತ್ತು ಆಯಿಲ್ ಕಂಪನೀಸು ಬಹಳಷ್ಟು ನಷ್ಟ ಹೊಂದುತ್ತಾ ಇದ್ದಾರೆ. ಆದರೂ ಕೂಡ ಮಾನ್ಯ ಪ್ರಧಾನಿಗಳು ವಿಶೇಷ ಮುತುವರ್ಜಿಯನ್ನು ವಹಿಸಿ ಹೆಚ್ಚು ತ್ರಾಸು, ಹೆಚ್ಚು ಹೊರೆ ದೇಶದ ಜನರ ಮೇಲೆ, ಪ್ರಜೆಗಳ ಮೇಲೆ ಬೀಳದಿರ ಇರೋಂಗೆ ಕೇವಲ ಇವತ್ತು ಆಯಿಲ್ ಮಾತ್ರ ಅಲ್ಲ, ಇವತ್ತು ರಸಗೊಬ್ಬರಕ್ಕೆ ಎಷ್ಟು ಸಬ್ಸಿಡಿ ಕೊಡ್ತಾ ಇದೆ ಗೊತ್ತೇ ಈ ಸರ್ಕಾರ? ಇದನ್ನೆಲ್ಲ ಕೂಡ ಪರಾಮರ್ಶೆ ಮಾಡಬೇಕು ಬಿಟ್ಟು ವಿನಾಕಾರಣ ರಾಜಕಾರಣದ ಹೇಳಿಕೆಗಳು, ರಾಜಕಾರಣದ ಒಂದು ಇದು ಹೇಳುವಂಥದ್ದು ಸರಿಯಲ್ಲ ಕಾಂಗ್ರೆಸ್ ಪಕ್ಷ. ರಾಜ್ಯಾಧ್ಯಕ್ಷರ ಬದಲಾವಣೆ ಏನಾದರೂ ಆಗ್ತದ ಸರ್? ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ದಾರೆ, ಸಮಯ ಸಿಕ್ಕಿದ್ರೆ ಅವ್ರನ್ನ ಕೇಳಿದ್ರೆ ಅವ್ರು ಉತ್ತರ ಕೊಡ್ಬೋದು. ನಾನು ಧೀರಜ್ ಅವ್ರು ಕೊಡಕ್ಕಾಗುತ್ತೆ ಅದಕ್ಕೆ? ಸೋಮಣ್ಣ ಅವರು ವರ್ಸಸ್ ವಿಜೇಂದ್ರ ಅವರು ಯಾರು ವರ್ಸಸ್ಸು ಇಲ್ಲ, ನಾವೆಲ್ಲ ಕೂಡ ಒಂದು ಟೀಮ್ ಬ್ರದರ್ಸ್. ವಿಜೇಂದ್ರ ಅವರು, ಧೀರಜ್ ಅವರು, ನಾವು, ಸೋಮಣ್ಣ ಎಲ್ಲ ಒಂದು ಫ್ಯಾಮಿಲಿ, ಗೊತ್ತಾಯ್ತಲ್ಲ? ನೋಡಿ, ಇವಾಗ ಇವತ್ತು ಬಂತಿ ವೆಂಕಟೇಶ್ ಅವ್ರನ್ನ ಮಾಡಿದೀವಿ, ನಾಳೆ ಇನ್ನೊಬ್ಬರನ್ನ ಮಾಡ್ತೀವಿ, ನಮ್ಮ ಫ್ಯಾಮಿಲಿಯಲ್ಲೇ ಒಬ್ಬರನ್ನ ಮಾಡ್ತೀವಿ ಅಷ್ಟೇನೆ. ಹಾಗಾಗಿ ವಿ ಆರ್ ಆಲ್ ಒನ್ ಫ್ಯಾಮಿಲಿ. ಹಿಂದೂ ಧಾರ್ಮಿಕ ಕೇಂದ್ರಗಳನ್ನ ಧ್ವಂಸಗೊಳಿಸಿರುವಂತದ್ದು ಎಲ್ಲಿ ಏನಾಗಿದೆ, ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಕೂಡ ಮೂಲಭೂತವಾದ ಅಲ್ಪಸಂಖ್ಯಾತರ ಮೂಲಭೂತವಾದ ಅದಕ್ಕೆ ಪುಷ್ಟಿ ಕೊಟ್ಟುವಂತ ರೀತಿಯಲ್ಲಿ ಸರ್ಕಾರದ ಆಡಳಿತ ಇರೋದ್ರಿಂದ ಇಂಥ ದುಸ್ಸಾಹಸಕ್ಕೆ ಅವ್ರು ಕೈ ಹಾಕುವಂಥದ್ದು ಆಗ್ತಾನೆ ಇದೆ. ಇದಕ್ಕೆ ಉತ್ತರ ಸಿಗ್ತದೆ, ಅದಕ್ಕೆ ಸಮಯ ಇದೆ, ಅದಕ್ಕೆ ಹೋರಾಟ ನಾವು ಮಾಡ್ತೀವಿ. ಇನ್ನೆರಡು ವರ್ಷದಲ್ಲಿ ಜನರು ಅದಕ್ಕೆ ಕರೆಕ್ಟ್ ಆಗಿರೋ ಉತ್ತರ ಕೊಡ್ತಾರೆ, ಆಮೇಲೆ ಒಳ್ಳೆ ಆಡಳಿತ ಬರುತ್ತೆ. ನಿನ್ನೆ ಎರಡು ಪಕ್ಷಗಳು ಕೂಡ ಪ್ರತ್ಯೇಕ ಸಭೆ ನಡೆದಿದೆ. ಇದ್ರ ವಿಚಾರವಾಗಿ ಅವರು ಸಾಮಾನ್ಯ ಜನರ ವೋಟ್ ಅನ್ನ ಕೇಳ್ತಾ ಇದೆ ಬಿಜೆಪಿ ಅಂತ ಆರೋಪ ಮಾಡ್ತಾ ಇದೆ, ಎಲೆಕ್ಷನ್ ಕಮಿಷನ್ ಜೊತೆ ಗೂಡಿ ಅಂತ. ನೋಡ್ರಿ, ಇದೇನು ಕಣ್ಮುಚ್ಚಿ ಯಾರಿಗೂ ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬೂತ್ ನಲ್ಲಿ ಎಲ್ಲ ಪಕ್ಷಗಳ PLA ಇದ್ದೇ ಇರ್ತಾರೆ ಅಲ್ವಾ? ಕಾಂಗ್ರೆಸ್ನವ್ರು ಇರ್ತಾರೆ, ಜನತಾ ದಳದವ್ರು ಇರ್ತಾರೆ, ಭಾರತೀಯ ಜನತಾ ಪಕ್ಷದವರು ಇರ್ತಾರೆ. ಇವರು ಬರೀ ಕಾರ್ಯಕರ್ತರು BLA ಗಳು ಮಾತ್ರ ಇರೋದಿಲ್ಲ, ಸರ್ಕಾರಿ ಅಧಿಕಾರಿ ಇರ್ತಾರೆ, PLO ಅಲ್ವಾ? ಬೂತ್ ಲೆವೆಲ್ ಆಫೀಸರ್ಸ್. ಸೊ ಅವ್ರು ಎಲ್ರಿಗೂ ತೋರಿಸಿ ಯಾರು ಸಾವಾಗಿದೆ ಅಂತವರ ಹೆಸರನ್ನ ತೆಗಿತಾರೆ. ಸಾವಾಗಿರೋರ್ದು ಇರ್ಬೇಕಾ ಮತಪಟ್ಟಿಯಲ್ಲಿ, ಅದನ್ನ ತೆಗಿತಾರೆ. ಯಾರು ಬೇರೆ ದೇಶದಲ್ಲಿ ನೆಲೆಸಿರ್ತಾರೆ, ಬೇರೆ ಊರಿನಲ್ಲಿ ನೆಲೆಸಿರ್ತಾರೆ, ಅಂತವ್ರ ಹೆಸರು ಇಲ್ಲೂ ಇದ್ದು ಅಲ್ಲೂ ಇರ್ಬೇಕಾ, ಎರಡ್ ಕಡೆ ಇರ್ಬೇಕಾ, ಅದನ್ನ ತೆಗಿತಾರೆ. ಇದನ್ನ ಬಿಟ್ಟು ಆ ಗ್ರಾಮದಲ್ಲಿ ಇರುವಂತವ್ರು, ಆ ಬೂತ್ ಅಲ್ಲಿ ಇರ್ತಕ್ಕಂಥವ್ರ ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗಿದ್ರೆ ಬೇರೆ ಪಕ್ಷದವರು ಕಂಪ್ಲೇಂಟ್ ಮಾಡಲ್ವಾ? ಹಾಗಾಗಿ ಇದು ದುರುದ್ದೇಶದಿಂದ ಕೊಡ್ತಾ ಇರ್ತಕ್ಕಂಥ ಹೇಳಿಕೆ ಬಿಟ್ರೆ ಕಾಂಗ್ರೆಸ್ನವರು ಅವ್ರು ಚುನಾವಣೆಯಲ್ಲಿ ಈಗಲೇ ಸೋತಿದ್ದೀವಿ ಅಂತೇಳಿ ಅವ್ರು ಅರ್ತಿರೋದ್ರಿಂದ ನಾಳೆ ಸೋಲಿನ ಪರಾಮರ್ಶೆ, ನಾಳೆ ಸೋಲಿಗೆ ಏನ್ ಕಾರಣ ಕೊಡ್ಬೋದು ಅಂತೇಳಿ ಈಗಲೇ ಹುಡುಕೊಳ್ತಾವ್ರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.